ಹೆಲೋ ಗಾಯ್ಸ್, ವೆಲ್ಕಮ್ ಟು ಕವಿತಾ ಕನ್ನಡ ವ್ಲಾಗ್ಸ್. ಆಕ್ಚುಲಿ ನೆನ್ನೆ ಭೀಮ್ ಅಮಾವಾಸ್ಯೆ ಇತ್ತಲ್ಲ, ಸೊ ಅದ್ರದ್ದು ವ್ಲಾಗ್ ಇದು. ನನಗೆ ನೆನ್ನೆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡೋದಕ್ಕಾಗಲಿಲ್ಲ, ತುಂಬ ಲೆಂತಿ ಆಗಿತ್ತು ವಿಡಿಯೋ. ಅಷ್ಟೊಂದೆಲ್ಲ ವಾಯ್ಸ್ ಓವರ್ ಕೊಟ್ಬಿಟ್ಟು ಎಡಿಟ್ ಮಾಡೋದು ಅಂದರೆ ಸಿಕ್ಕಾಪಟ್ಟೆ ಟೈಮ್ ಬೇಕು ಅದಕ್ಕೆಲ್ಲ. ಸೊ ಹಾಗಾಗಿ ನೆನ್ನೆ ಅಪ್ಲೋಡ್ ಮಾಡೋದಕ್ಕಾಗಲಿಲ್ಲ. ಸೊ ನೆನ್ನೆ ವಿಡಿಯೋನ ನಾನು ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಬೆಳಗ್ಗೆ ಸ್ವಲ್ಪ ಬೇಗ ಹೇಳೋಣ ಅಂತಲೇ ಅನ್ಕೋತೀನಿ, ಬಟ್ ನನ್ನ ಮಗಳು ಪ್ರಾಬ್ಲಮ್, ಚಿಕ್ಕವಳು ಸಿಕ್ಕಾಪಟ್ಟೆ ತರಲೆ ಅವಳಿಂದಾಗಿ ನನಗೆ ಬೆಳಗ್ಗೆ ಎಷ್ಟೇ ಬೇಗ ಎದ್ರೂ ಕೂಡ ನನ್ನ ಕೆಲಸ ಆಗೋದೇ ಇಲ್ಲ, ತುಂಬಾ ಲೇಟ್ ಆಗಿಬಿಡತ್ತೆ. ಸೊ ಇವತ್ತು ಕೂಡ ಹಾಗೆ ಆಯಿತು. ಅಮಾವಾಸ್ಯೆ ಎಲ್ಲ ಬೇಗ ಎದ್ದು ಒಂದು 10 ಗಂಟೆ ಒಳಗಡೆನೆ ಪೂಜೆ ಅದು ಮುಗಿಸ್ಕೊಬಿಡೋಣ ಅಂತ ಅನ್ಕೊಂಡೆ, ಬಟ್ ಅವಳು ಕಾರಣದಿಂದ ನನಗೆ ಇವತ್ತು ಕೂಡ ಲೇಟ್ ಆಗಿಬಿಡ್ತು. ಸೊ ಹಾಗಾಗಿ ನನ್ನ ಮಗಳು ಸ್ಕೂಲಿಗೆ ಬೇರೆ ಹೋಗ್ತಾಳಲ್ವಾ, ಫಸ್ಟು ಅವಳಿಗೆಲ್ಲ ಬ್ರೇಕ್ಫಾಸ್ಟ್ ಎಲ್ಲ ರೆಡಿ ಮಾಡಿಬಿಟ್ಟು ಅವಳನ್ನು ಸ್ಕೂಲಿಗೆ ಕಳಿಸಿ ಬಾಕಿ ಕೆಲಸ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಫಸ್ಟ್ ಅವಳಿಗೆ ಎಲ್ಲ ರೆಡಿ ಮಾಡಿಬಿಟ್ಟು ಟಿಫನ್ ಎಲ್ಲ ಕೊಟ್ಟು ಅವಳನ್ನ ರೆಡಿ ಮಾಡಿ ಅವಳನ್ನ ಸ್ಕೂಲಿಗೆ ಕಳಿಸಿ ಆ ನಂತರ ಕೆಲಸ ಮಾಡ್ಕೊತಾ ಇದ್ದೀನಿ ಇವತ್ತು. ಶ್ರಾವಣ ಸ್ಟಾರ್ಟ್ ಆಗ್ತಿದ್ದಾಗೆ, ಶ್ರಾವಣ ಮಾಸದಲ್ಲಿ ನಮ್ಮ ಹೆಣ್ಮಕ್ಳಿಗೆ ಅಂತ ಬರೋ ಮೊದಲನೇ ಹಬ್ಬನೇ ಇದು. ಶ್ರಾವಣ ಅಂತ ಅಂದ್ರೇನೆ ಒಂಥರ ಖುಷಿ. ಬಟ್ ಇನ್ನೇನಪ್ಪ, ಪ್ರತಿ ವೀಕ್ಲಿ ಅಥವಾ ಡೇ ಹಬ್ಬ ಅಂತೂ ತಪ್ಪಿದ್ದೇ ಅಲ್ಲ, ಅಷ್ಟೊಂದು ಹಬ್ಬಗಳು ಬರ್ತಾ ಇರ್ತವೆ. ಕಂಟಿನ್ಯೂಸ್ ಆಗಿ ಹಬ್ಬ, ಉಪವಾಸ, ವ್ರತ ಬರೀ ಇದೇ ಇರುತ್ತೆ ಶ್ರಾವಣ ಮಾಸದಲ್ಲಿ. ಸೊ ನಮಗೂ ಕೂಡ ಹಾಗೇನೆ, ನಾವು ಹಾಗೆ ಶ್ರಾವಣ ಬಂತು ಅಂದರೆ ಸಾಕು, ನಮಗೂ ಹಬ್ಬದ ಸಡಗರನೇ. ಸೊ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡೆ, ಅದೆಲ್ಲ ಮಾಡಿಕೊಂಡು ಬೇಗ ಬೇಗ ಸ್ವಲ್ಪ ನೆಲ ಒರೆಸ್ಕೊಂಡ್ಬಿಟ್ಟು ಎಲ್ಲ ಕೆಲಸ ಮುಗ್ದಿತ್ತು, ಅಡುಗೆ ಕೂಡ ಮುಗಿಸ್ಬಿಟ್ಟಿದ್ದೆ. ಸೊ ಹಾಗಾಗಿ ಎಲ್ಲ ಮುಗಿಸ್ಕೊಂಡೆ, ಎಲ್ಲ ಕೆಲಸ ಮುಗಿಸ್ಕೊಂಡು ಪೂಜೆಗೆ ಹೋಗ್ಬಿಡೋಣ ಅಂತ ಅಂದ್ಕೊಂಡು ಕಸ ಎಲ್ಲ ಗುಡಿಸ್ಕೊಂಡು ನೆಲ ಒರೆಸ್ಕೊಳ್ಳೋಣ ಅಂತ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ನಮ್ಮ ಹೆಣ್ಮಕ್ಳಿಗಂತೂ ಹಬ್ಬ ಬಂತು ಅಂದರೆ ಸಾಕು, ಸೀರೆದೇ ಸಡಗರ. ನನಗಂತೂ ಸೀರೆ ಉಡೋದು ಅಂದರೆ ತುಂಬ ಇಷ್ಟ, ಬಟ್ ಅದನ್ನ ಕ್ಯಾರಿ ಮಾಡೋದೇ ತುಂಬ ಕಷ್ಟ. ಯಾಕಂದರೆ ಸ್ಯಾರಿ ಉಟ್ಕೊಂಡು ಎಲ್ಲ ಕೆಲಸ ಮಾಡೋದಂದ್ರೆ ಸ್ವಲ್ಪ ಕಷ್ಟನೇ. ಎಲ್ಲಾದರೂ ಸ್ವಲ್ಪ ಏನಾದರೂ ಹತ್ಬಿಟ್ರೆ ಹೋಗೋದೇ ಇಲ್ಲ, ಅದೇ ಪ್ರಾಬ್ಲಮ್ಮು. ಪ್ರತಿಯೊಂದಕ್ಕೂ ಡ್ರೈ ವಾಶೇ ಮಾಡಿಸ್ಬೇಕಾಗತ್ತೆ. ಸೊ ಹಾಗಾಗಿ ನಾನು ಸ್ಯಾರಿ ಉಟ್ಕೊಂಡು ಕೆಲಸ ಮಾಡೋದಕ್ಕೆ ಸ್ವಲ್ಪ ಭಯ ಪಡ್ತೀನಿ, ನಂಗೆ ಕ್ಯಾರಿ ಮಾಡೋಕ್ಕೆ ತುಂಬ ಕಷ್ಟ ಅದನ್ನು.
ಆದ್ರೆ ತುಂಬಾ ಇಷ್ಟ. ಡೈಲಿ ಬೇಕಾದ್ರೂ ಸೀರೆ ಉಡ್ಬೇಕು ಅಂತ ಅನ್ಸುತ್ತೆ. ಬಟ್ ಅದನ್ನ ಉಟ್ಕೊಂಡು ಕೆಲಸ ಮಾಡೋದಿಕ್ಕಾಗಲ್ವಲ್ಲ. ಸೊ ಅದೇ ಒಂಥರ ಬೇಜಾರು ಅಷ್ಟೇ. ಇವತ್ತು ಹಬ್ಬ ಅಂತ ಅಂದ್ಬಿಟ್ಟು ಸೊ ಹಾಗಾಗಿ ಇವತ್ತು ಸ್ಯಾರಿ ಉಟ್ಕೊಳ್ಳೋಣ ಅಂತ ಅಂದು ತುಂಬಾನೇ ಆಸೆ ಪಟ್ಟು ತಗೊಂಡಿರೋ ಅಂತ ಸ್ಯಾರಿ ಇದು. ತುಂಬಾ ಆಸೆ ಪಟ್ಟು ಬ್ಲೌಸ್ ಕೂಡ ಹೊಲ್ಸ್ಕೊಂಡಿದೀನಿ. ಅಷ್ಟೇ ಚೆನ್ನಾಗಿ ಕೂಡ ಸ್ಟಿಚ್ ಮಾಡಿಕೊಟ್ಟಿದ್ದಾರೆ. ಬಟ್ ತುಂಬಾ ದಿನ ಆಯ್ತು ಹೊಲ್ಸ್ಬಿಟ್ಟು. ನಾನು ಇವತ್ತೇ ಉಡ್ಬೇಕು ಅಂತಾನೆ ಅದನ್ನ ಹಾಗೆ ಎತ್ತಿಟ್ಕೊಂಡಿದ್ದೆ, ಇವತ್ತಿನ ದಿನಾನೇ ಉಟ್ಕೋಬೇಕು ಅಂತ. ಸೊ ಹಾಗಾಗಿ ಅದೇ ಸ್ಯಾರಿನೇ ವೇರ್ ಮಾಡ್ತಾ ಇದ್ದೀನಿ ಇವತ್ತು. ಸೊ ಅದೊಂಥರ ಖುಷಿ ಇದೆ ನನಗೆ. ಸೊ ಅಮಾವಾಸ್ಯೆ ದಿನ ಪೂಜೆ ಅಂತ ಅಂದ್ಬಿಟ್ರೆ ತುಂಬಾನೇ ಕೆಲಸ ಇರತ್ತೆ. ಯಾಕಂದ್ರೆ ಪ್ರತಿಯೊಂದನ್ನು ತೆಗೆದ್ಬಿಟ್ಟು ಕ್ಲೀನ್ ಆಗಿ ವಾಶ್ ಮಾಡ್ಬಿಟ್ಟು ಆ ನಂತರ ಯೂಸ್ ಮಾಡ್ಬೇಕು. ಅಮಾವಾಸ್ಯೆ ಹಂಗೇನೆ ಅಂದ್ರೇನೆ ಹಾಗೆ. ಅಮಾವಾಸ್ಯೆ ಹುಣ್ಣಿಮೆ ಅಂತ ಬಂದ್ಬಿಟ್ರೆ ಅಂತೂ ನಮ್ಮ ಮನೇಲಿ ಯಾವಾಗ್ಲೂ ಹಾಗೇನೆ. ಪ್ರತಿಯೊಂದನ್ನು ನಾನು ತೆಗೆದ್ಬಿಟ್ಟು ನೀಟಾಗಿ ಕ್ಲೀನ್ ಮಾಡಿ ಆ ನಂತರ ನಾನು ಪೂಜೆ ಮಾಡೋದು. ದೇವ್ರ ವಸ್ತುಗಳನ್ನೆಲ್ಲ ವಾಶ್ ಮಾಡೋಣ ಅಂತ ಬಂದೆ. ನನ್ನ ಮಗಳು ಅಷ್ಟು ಬೇಗ ನಂಗೆ ಹಣ್ಣು ಬೇಕು ಅಂತ ಅಂದ್ಲು. ಸೊ ಅವಳಿಗೆ ಹಣ್ಣು ವಾಶ್ ಮಾಡ್ಕೊಡ್ತಾ ಇದ್ದೀನಿ. ಅವಳಿಗಂತೂ ಹಣ್ಣು ಅಂದರೆ ತುಂಬ ಇಷ್ಟ. ಅದರಲ್ಲೂ ಗ್ರೇಪ್ಸ್ ಅಂದರೆ ತುಂಬ ಇಷ್ಟ. ಅದರಲ್ಲಿ ಇದು ಬ್ಲ್ಯಾಕ್ ಗ್ರೇಪ್ಸ್ ಆಗಿರೋದ್ರಿಂದ ಸ್ವಲ್ಪ ಸ್ವೀಟ್ ಜಾಸ್ತಿನೇ ಇರತ್ತಲ್ವ. ಕೆಲವೊಂದು ಹುಳಿ ಇರುತ್ತೆ, ಬಟ್ ಕೆಲವೊಂದು ಸ್ವೀಟ್ ಇರುತ್ತೆ. ಸೊ ನಮ್ಮ ಮನೇಲಿ ತಂದಿದ್ದು ಸ್ವಲ್ಪ ಸ್ವೀಟ್ ಇತ್ತು. ಸೊ ಅವಳಿಗೆ ತುಂಬ ಇಷ್ಟ ಆಯಿತು ಅಂತಂದು ಅವಳು ಫುಲ್ ಅದನ್ನೇ ಖಾಲಿ ಮಾಡಿಬಿಟ್ಲು. ಸೊ ಅವಳಿಗೆ ಹಣ್ಣೆಲ್ಲ ಕೊಟ್ಬಿಟ್ಟು ಬೇಗ ಬೇಗ ದೇವರ ಐಟಮ್ಸ್ನೆಲ್ಲ ವಾಶ್ ಮಾಡಿಬಿಡೋಣ ಅಂತ ಅಂದು ಮಾಡ್ಕೊತಾ ಇದ್ದೀನಿ. ನಾನು ಆಲ್ಮೋಸ್ಟ್ ದೇವರ ಐಟಮ್ಸ್ಗಳನ್ನೆಲ್ಲ ಪಿತಾಂಬರದಲ್ಲೇ ವಾಶ್ ಮಾಡ್ಕೊಳ್ಳೋದು. ಸೊ ತುಂಬ ಕ್ಲೀನ್ ಆಗುತ್ತೆ ಅದರಲ್ಲಿ. ಸೊ ಹಾಗಾಗಿ ನಾನು ಅದರಲ್ಲೇ ವಾಶ್ ಮಾಡ್ಕೋತೀನಿ.
ಸೊ ಪೂಜೆಗೆ ವೀಳ್ಯದೆಲೆ ಬೇಕಾಗಿತ್ತು. ನಾನು ನನ್ನ ಹಸ್ಬೆಂಡ್ಗೆ ಹೇಳೋದನ್ನೇ ಮರ್ತೋಗ್ಬಿಟ್ಟೆ ವೀಳ್ಯದೆಲೆಗೆ. ಸೊ ಅಷ್ಟ್ರ ಮೇಲೆ ನನಗೆ ನೆನಪಾಯಿತು. ಹೇಳಿದಾಗ ಮನೇಲೇ ಇದೆಯಲ್ಲ ಅಂತ ಹೇಳಿದ್ರು. ಸೊ ನಾವು ಎಲ್ಲೋ ಒಂದು ಬಳ್ಳಿ ತಗೊಬಂದು ಹಚ್ಚಿದ್ರಂತ ಅನ್ಸತ್ತೆ. ನನಗೂ ಗೊತ್ತಿಲ್ಲ ಅವ್ರು ತಂದು ಹಚ್ಚಿರೋದು. ನಾನು ಕೇಳಿದಾಗ ಅಲ್ಲಿ ಬಳ್ಳಿ ಹಚ್ಚಿದ್ದೀನಿ, ಅದರಲ್ಲಿ ಬಿಟ್ಟಿರತ್ತೆ, ಹೋಗಿ ಕಿತ್ಕ ಅಂತ ಹೇಳಿದ್ರು. ಸೊ ಹೋಗಿ ನೋಡಿದ್ರೆ ತುಂಬ ಎಲೆಗಳು ಬಿಟ್ಟಿದ್ವು ಅದರಲ್ಲಿ. ಸೊ ಅದೇ ಎಲೆನೇ ಯೂಸ್ ಮಾಡಿಕೊಂಡೆ ಪೂಜೆಗೆ. ಸೊ ಪೂಜೆ ಅಲ್ವಾ, ಸೊ ಹಾಗಾಗಿ ವೀಕ್ಲಿ 2 days ಫ್ರೈಡೇ ಮತ್ತು ಟ್ಯೂಸ್ಡೇ ಯಾವಾಗ್ಲೂ ಹೂ ತರ್ತಾರೆ ಮಾರ್ಕೆಟಿಂದ. ಸೊ ನಾನು ಈ ಸರಿ ಸ್ವಲ್ಪ ಇಲ್ಲೇ ಮನೆ ಹತ್ರ ಬಂದಿದ್ರು, ಹಬ್ಬ ಅಲ್ವಾ ಅಂತಂದು ಅವ್ರಿಗೆ ಮೊದಲೇ ಹೇಳಿಬಿಟ್ಟಿದ್ದೆ ನನಗೆ ನಾಳೆ ಇಷ್ಟು ಹೂ ಬೇಕು ಅಂತಂದು. ಸೊ ಇವಾಗ ಡೇರೆ ಹೂವು ಸೀಸನ್ ಅಲ್ವಾ, ಹಾಗಾಗಿ ನಾನು ಅವ್ರಿಗೆ ಹೇಳಿದ್ದೆ ನನಗೆ ನಾಳೆ ಇಷ್ಟು ಹೂ ಬೇಕು ತಂದ್ಕೊಡಿ ಅಂತಂದು. ಸೊ ಅವ್ರು ಬೆಳಗ್ಗೆನೆ ತಂದು ಕೊಟ್ಟಿದ್ರು. ಹೂವಿಲ್ಲ ಅಂತಂದ್ರೆ ನಮ್ಮ ಮನೇಲಂತೂ ಪೂಜೆನೇ ಆಗಲ್ಲ. ಅದರಲ್ಲಿ ನಮಗೆ ದೇವಸ್ಥಾನ ಇದೆಯಲ್ಲ, ಸೊ ಹಾಗಾಗಿ ಕಂಪಲ್ಸರಿ ತಂದೆ ತರ್ತಾರೆ, ತಪ್ಸೋದೇ ಇಲ್ಲ ಹೂನ. ಸೊ ಹಾಗಾಗಿ ಇಲ್ಲಿ ಸ್ವಲ್ಪ ಎದುರುಗಡೆನ ಸ್ವಲ್ಪ ಹೇಳಿದ್ದೆ, ಮನೆ ಹತ್ರ ಬರ್ತಾರಲ್ಲ ಅವರಿಗೂ ಸ್ವಲ್ಪ ಹೇಳಿದ್ದೆ, ಇರ್ಲಿ ಹಬ್ಬ ಅಲ್ವಾ, ಹೂವಿದ್ದಷ್ಟು ಪೂಜೆ ಚೆನ್ನಾಗಾಗತ್ತೆ. ಎಷ್ಟು ಹೂವಿರುತ್ತೋ ಅಷ್ಟು ಚೆನ್ನಾಗಿ ಪೂಜೆ ಆಗತ್ತೆ ಅಂತಾನೆ ಹೇಳ್ಬೋದು. ನಾವು ಪೂಜೆ ಹೇಗಾದ್ರೂ ಮಾಡ್ಲಿ, ಹೂವಿಂದ ಅಲಂಕಾರ ಆದ್ಮೇಲೆ ದೇವ್ರು ಚೆನ್ನಾಗಿ ಕಾಣ್ಲೇಬೇಕು. ಸೊ ಹಾಗಾಗಿ ನಾನು ಹೇಳ್ಬಿಟ್ಟಿದ್ದೆ. ತುಂಬಾ ಅಂದ್ರೆ ತುಂಬಾ ಹೂವಿತ್ತು, ನಂಗಂತೂ ತುಂಬಾ ಇಷ್ಟ ಆಯ್ತು, ಖುಷಿನೂ ಆಯ್ತು ಕೂಡ ಪೂಜೆ ಮಾಡುವಾಗ, ಇಷ್ಟೊಂದು ಹೂವಿದೆಯಲ್ಲ ಅಂತ ಅಂದ್ಬಿಟ್ಟು. ಸೊ ಆ ಹೂವನ್ನ ತಗೊಂಡು ಹೋಗೋಣ, ಸ್ವಲ್ಪ ನೀಟಾಗಿ ನೋಡ್ಬಿಟ್ಟು ಚೆನ್ನಾಗಿದೆಯೋ ಇಲ್ಲೋ ಎಲ್ಲ ನೋಡ್ಬಿಟ್ಟು. ಆ ಡೇರೆ ಹೂವು ಅಂದ ತಕ್ಷಣ ಅದ್ರಲ್ಲಿ ಸ್ವಲ್ಪ ಹುಳ ಇರತ್ತೆ. ಸೊ ಹಾಗಾಗಿ ಎಲ್ಲ ಸ್ವಲ್ಪ ಚೆನ್ನಾಗಿ ನೋಡ್ಬಿಟ್ಟು ಕ್ಲೀನಾಗಿ ಇನ್ನೊಂದು ಇದನ್ನ ಪ್ಲೇಟಲ್ಲಿ ಎತ್ತಿಟ್ಕೋತಾ ಇದ್ದೀನಿ. ನನ್ನ 2ನೇ ಮಗಳು ತ್ರಿಯಾ ಅಂತೂ ಪದೇ ಪದೇ ಮಧ್ಯ ಬಂದ್ಬಿಟ್ಟು ತುಂಬಾನೇ ಡಿಸ್ಟರ್ಬ್ ಮಾಡ್ತಾ ಇದ್ದಾಳೆ. ಸೊ ಸ್ವಲ್ಪ ತಿಂಡಿ ಇದೆಯಲ್ಲ, ಅವಳು ಸ್ವಲ್ಪ ತಿಂಡಿ ಜಾಸ್ತಿ ತಿಂತಾಳೆ. ಸೊ ಹಾಗಾಗಿ ಅದ್ ಕೊಡು ಇದ್ ಕೊಡು ಅಂತ ಯಾವಾಗ್ಲೂ ತೊಂದರೆ ಕೊಡ್ತಾನೆ ಇರ್ತಾಳೆ.
ಸೊ ದೇವರಿಗೆ ನೈವೇದ್ಯಕ್ಕೆ ಅಂತ ಹಾಲು ಮತ್ತೆ ಸಕ್ಕರೆನ ಇಡ್ತಾ ಇದ್ದೀನಿ. ಬಾಳೆಹಣ್ಣು ಹೇಳ್ಬೇಕಿತ್ತು, ನಂಗೆ ಸ್ವಲ್ಪ ಮರ್ತೋಗ್ಬಿಡ್ತು. ಅವರು ಸ್ವಲ್ಪ ಬ್ಯುಸಿ ಇದ್ರು ಕೆಲಸದಲ್ಲಿ. ಸೊ ಪದೇ ಪದೇ ಅವರಿಗೆ ಹೋಗಿ ತಗೊಂಡ್ ಬರೋದಿಕ್ ಆಗೋದಿಲ್ಲ ಅಂತ ಅಂದ್ಬಿಟ್ಟು ಮನೇಲಿ ಹೇಗೋ ಹಾಲು ಇದೆಯಲ್ಲ ಅಂತ ಅಂದು ಅದಕ್ಕೇನೆ ಸ್ವಲ್ಪ ಶುಗರ್ ಹಾಕ್ಬಿಟ್ಟು ಹಾಲು ಮತ್ತೆ ಸಕ್ಕರೆನ ನೈವೇದ್ಯ ಮಾಡ್ತಾ ಇದ್ದೀನಿ. ಸೊ ಫೈನಲಿ ಪೂಜೆ ಎಲ್ಲ ಮುಗೀತು. ಆಲ್ರೆಡಿ ಸಂಜೆನೂ ಕೂಡ ಆಗ್ಬಿಟ್ಟಿತ್ತು. ಹಸ್ಬೆಂಡು ಮಲ್ಕೊಂಡವರು ಎದ್ಬಿಟ್ಟು ಸ್ವಲ್ಪ ಟೀ ಮಾಡು ಅಂತ ಹೇಳಿದ್ರು. ಅವರು ಎಲ್ಲ ಹೋಗ್ಬೇಕಿತ್ತಂತೆ. ಸೊ ಹಾಗಾಗಿ ನಾನು ಅವ್ರ ಜೊತೆನೆ ಕುಡಿದ್ರಾಯ್ತು ಅಂದ್ಬಿಟ್ಟು ಇಬ್ರಿಗೂ ಸೇರಿಸ್ಬಿಟ್ಟು ಟೀಗೆ ಇಟ್ಕೊಂತ ಇದ್ದೀನಿ. ಪೂಜೆ ಮುಗೀತಲ್ಲ ಅನ್ನೋದೇ ಒಂಥರ ಖುಷಿ. ಆಮೇಲೆ ಪೂಜೆ ಮುಗಿದ್ಮೇಲೆ ಮನೆಯೆಲ್ಲ ನೋಡ್ಬಿಟ್ಟು ನಾನೇ ಸುಸ್ತಾಗಿ ಹೋಗ್ಬಿಟ್ಟೆ. ಇವಾಗ ಮತ್ತೆ ಈ ಮನೆಯೆಲ್ಲ ಕ್ಲೀನ್ ಮಾಡ್ಬೇಕಲ್ಲ ಅಂತ ಅನ್ನಿಸ್ಬಿಡ್ತು. ಅಷ್ಟು ಅಳ್ಬಿಟ್ಟಿದ್ರು ನನ್ನ ಮಕ್ಳಿಬ್ರು ಸೇರ್ಕೊಂಡು. ಸೊ ಪರವಾಗಿಲ್ಲ, ಮಕ್ಳಿರೋ ಮನೆ ಅಂದಮೇಲೆ ಸ್ವಲ್ಪ ಹಾಗೇನೆ ಅವರು ಹರಡೋದು ಕಾಮನ್ನು, ನಾವು ಕ್ಲೀನ್ ಮಾಡೋದು ಕಾಮನ್ನೇ. ಸೊ ಅದಕ್ಕೆಲ್ಲ ತಲೆ ಕೆಡ್ಸ್ಕೊಂತ ಕೂತ್ಕೊಂಡ್ರೆ ಆಗೋದಿಲ್ಲ. ಮಕ್ಳ ಅಂದಮೇಲೆ ಅದೆಲ್ಲ ಮಾಮೂಲಿ. ಇವಾಗ ಮಾಡದೆ ಏನು ದೊಡ್ಡವರಾದ್ಮೇಲೆ ಮಾಡೋದಿಕ್ಕಾಗತ್ತಾ? ಸೊ ಹಾಗಾಗಿ ಜಾಸ್ತಿ ತಲೆ ಕೆಡ್ಸ್ಕೊಳಕ್ ಹೋಗಲ್ಲ. ಅವ್ರು ಎಷ್ಟೇ ಹರಡಿದ್ರು ಕ್ಲೀನ್ ಮಾಡ್ಕೊಂತಾನೆ ಇರ್ತೀನಿ. ನಾನು ತಲೆನೇ ಕೆಡ್ಸ್ಕೊಳ್ಳೋದಿಲ್ಲ. ಅಷ್ಟರಲ್ಲಿ ತ್ರಿಯಾ ಬಂದ್ಬಿಟ್ಲು. ತ್ರಿಯಾ ಒಂದು ಕವರ್ ತೊಗೊಂಡು ಬಂದ್ಬಿಟ್ಟು ಇದ್ರಲ್ಲಿ ಬಲೂನ್ ಮಾಡಿಕೊಡು ಅಂತ ಏನು ತುಂಬ ರಗಳೆ ಮಾಡ್ತಾ ಇದ್ಲು. ಸೊ ಕೆಲವರಿಗೆಲ್ಲ ನೆನಪಿರುತ್ತೆ, ನಾವೆಲ್ಲ ಚಿಕ್ಕವರಿರುವಾಗ ಈ ಥರ ಕವರಲ್ಲಿ ಬಲೂನ್ ಮಾಡಿಬಿಟ್ಟು ಅದನ್ನು ಪಟ್ ಅಂತ ಹೊಡಿತಾ ಇದ್ವಿ. ಇವಾಗಲೂ ಕೂಡ ಅದೆಲ್ಲ ನೆನಪಿದೆ. ಸೊ ಆ ಥರ ಮಾಡಿಕೊಡಿ ಅಂತ ತಗೊಬಂದು ಕೊಟ್ಲು. ಸೊ ಅವಳಿಗೆ ಬಲೂನ್ ಮಾಡಿಕೊಟ್ಟು ಸ್ವಲ್ಪ ಸಮಾಧಾನ ಮಾಡಿ ಕಳಿಸ್ದೆ.
ಸೊ ಹಾಗೆ ಪೂಜೆ ಮುಗೀತು, ಎಲ್ಲ ಮುಗೀತು. ಶ್ರಾವಣ ಮಾಸ ಅಲ್ವಾ, ಸೊ ಕ್ಲೀನಿಂಗ್ ಎಲ್ಲ ಮಾಡ್ಕೊಂಡಿದ್ದೆ. ಸ್ವಲ್ಪ ಸ್ಟೋರ್ ಅದು ಮಾಡೋದು ಇನ್ನೂ ಸ್ವಲ್ಪ ಕೆಲಸ ಬಾಕಿ ಇತ್ತು. ಸೊ ಹಾಗಾಗಿ ಅದನ್ನೆಲ್ಲ ಸ್ವಲ್ಪ ಫ್ರೀ ಇದ್ದಾಗಲೆಲ್ಲ ಅದನ್ನ ಮಾಡ್ಕೊಂಡು ಮುಗಿಸ್ಕೊಂಡು ಬಿಡೋಣ ಅಂತ ಅಂದ್ಬಿಟ್ಟು ಸ್ವಲ್ಪ ಹಾಗೆ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಎಲ್ಲ ನೀಟಾಗಿ ಎತ್ತಿಟ್ಕೊಂಡ್ರಾಯ್ತು ಅಂತ ಅಂದ್ಬಿಟ್ಟು. ಆಲ್ರೆಡಿ ಸಂಜೆ ಆಗ್ಬಿಟ್ಟಿತ್ತು. ಸೊ ಹಾಗಾಗಿ ಬೇಗ ಬೇಗ ಅಡುಗೆ ಮಾಡ್ಕೊಂಡು ಬಿಡೋಣ. ಮಕ್ಕಳು ಇದಾರಲ್ವ, ಸ್ವಲ್ಪ ಬೇಗ ಊಟ ಮಾಡಿಬಿಡ್ತಾರೆ ಅವರು. ಸೊ ಹಾಗಾಗಿ ಬೇಗ ಬೇಗ ಅಡುಗೆ ಮುಗಿಸ್ಕೊಂಡು ಮತ್ತು ಇವತ್ತು ಭೀಮ್ ಅಮಾವಾಸ್ಯೆ ಅಲ್ಲ, ಸೊ ಪೂಜೆಗೂ ಎಲ್ಲ ರೆಡಿ ಮಾಡ್ಕೋಬೇಕು. ಹಾಗಾಗಿ ಅಡುಗೆ ಮಾಡ್ಕೊಂಡು ಎಲ್ಲ ಬೇಗ ಬೇಗ ರೆಡಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಪೂಜೆಗೆ ಏನು ಬೇಕೋ ಎಲ್ಲ ಐಟಮ್ಸ್ಗಳನ್ನು ರೆಡಿ ಮಾಡ್ಕೊತಾ ಇದ್ದೀನಿ. ಸೊ ಅವರು ಕೂಡ ಬಂದುಬಿಟ್ರು. ಹಾಗೆ ಅತ್ಲಾಗೆ ಆಲ್ರೆಡಿ ಲೇಟ್ ಆಗಿಬಿಟ್ಟಿತ್ತಲ್ವ, ಸೊ ಬೇಗ ಮಾಡಿ ಮುಗಿಸ್ಬಿಡೋಣ. ಅವರು ಎಲ್ಲೋ ಹೊರಗಡೆ ಹೋಗ್ಬೇಕಿತ್ತಂತೆ. ಸೊ ಹಾಗಾಗಿ ಮುಗಿಸ್ಕೊಂಡೆ ಹೋಗ್ಬಿಡಿ ಅಂತಂದು ಕೂರಿಸ್ಕೊಂಡಿದ್ದೆ ಅವ್ರನ್ನ. ಅವ್ರು ಹೋಗಬೇಕು ಅಂತ ತುಂಬ ಅರ್ಜೆಂಟ್ ಮಾಡ್ತಾಯಿದ್ರು. ಮತ್ತು ನಾನೇ ಅವರಿಗೆ ಸ್ವಲ್ಪ ಹೊತ್ತಿರಿ, ಇಷ್ಟೊತ್ತೇ ಇದ್ದೀರಂತೆ, ಒಂದು 10 ನಿಮಿಷ ಇರೋಕ್ಕಾಗಲ್ವಾ ಅಂತ ಹೇಳಿ ಕೂರಿಸ್ಕೊಂಡೆ. ಎಲ್ಲೋ ಅರ್ಜೆಂಟಾಗಿ ಹೋಗಬೇಕಿತ್ತು ಅಂತ ಅಂದರು, ಕೂರಿಸ್ಕೊಂಡೆ. ಸೊ ಇದು ನಂದು 3ನೇ ವರ್ಷದ ಭೀಮ್ ಅಮಾವಾಸ್ಯೆ. ಆ್ಯಕ್ಚುಲಿ ನಮಗೆ ಭೀಮ್ ಅಮಾವಾಸ್ಯೆ ಅಂದರೆ ಏನು ಅಂತಲೇ ಗೊತ್ತಿರಲಿಲ್ಲ. ಶ್ರಾವಣ ಅಮಾವಾಸ್ಯೆ ಅಂತ ಅಂದ ತಕ್ಷಣ ಶ್ರಾವಣ ಅಮಾವಾಸ್ಯೆ ಅಂದರೆ ಶ್ರಾವಣ ಸ್ಟಾರ್ಟು. ಸೊ ಅಷ್ಟರ ಮೇಲೆ ಎಲ್ಲ ಹಬ್ಬಗಳು ಈ ಥರ ಅಂತ ಅಂದ್ಕೊಂಡಿದ್ದೆ. ಶ್ರಾವಣದಲ್ಲಿ ಬರೋ ಮೊದಲನೇ ಅಮಾವಾಸ್ಯೆನೇ ಭೀಮ್ ಅಮಾವಾಸ್ಯೆ ಅಂತ ನಂಗೆ ಗೊತ್ತೇ ಇರಲಿಲ್ಲ. ನಂಗೆ ಮದುವೆ ಆದಮೇಲೆ ಅದೆಲ್ಲ ಗೊತ್ತಾಗಿದ್ದು. ಸೊ ಗೊತ್ತಾದಮೇಲೆ ನಾನು 3 ಇಯರ್ಸ್ ಆಯಿತು ನಾನು ಇದನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ದೀನಿ. ನನ್ನ ಮಗಳು ತಾನ್ಯ ಅಂತೂ ದೊಡ್ಡವಳು, ಪಪ್ಪಂಗಷ್ಟೇ ಪೂಜೆ ಮಾಡ್ತಾ ಇದೆಯಲ್ಲ ಮಮ್ಮ, ನನಗೂ ಮಾಡು, ನಮಗೆ ಮಾಡಬೇಕಲ್ಲ ಅಂತಂದು ತುಂಬ ಅಂದರೆ ತುಂಬಾ ಇರಿಟೇಟ್ ಮಾಡ್ತಾ ಇದ್ಲು. ಪಪ್ಪಂಗಷ್ಟೇ ಪೂಜೆ ಮಾಡೋದಾ, ನಮಗೆಲ್ಲ ಮಾಡಲ್ವಾ, ನಮಗೂ ಮಾಡಬೇಕಂದ್ರೆ ಮಾಡಬೇಕು ಅಂತ ಅಳೋದಕ್ಕೆ ಸ್ಟಾರ್ಟ್ ಮಾಡಿಬಿಟ್ಲು ಅವಳು. ಸೊ ಅವಳನ್ನ ಏನೇನೋ ಮಾಡಿ ಸಮಾಧಾನ ಮಾಡಿದೆ. ಆಮೇಲೆ
ಪೂಜೆ ಎಲ್ಲ ಮುಗೀತು ಅಂತಂದು ಅವರು ಹೊರಟರು, ಸ್ವಲ್ಪ ಎಮರ್ಜೆನ್ಸಿ ಇದೆ ಅಂತ ಅಂದ್ಬಿಟ್ಟು. ಹಾಗೆ ನನ್ನ ಮಗಳಿಗೆ ಹೋಮ್ವರ್ಕ್ ಕೂಡ ಮಾಡಿಸ್ಬೇಕಿತ್ತು. ಸೊ ಅವಳಿಗೆ ಇಷ್ಟು ದಿನ 2 1 ತನಕ ಹೇಳ್ಕೊಟ್ಟಿದ್ರು, ಇವತ್ತಿಂದ 3 1 ಇಂದ ಸ್ಟಾರ್ಟ್ ಅಂತೆ. ಅದನ್ನೇ ಮಮ್ಮ ಗೊತ್ತಾಗ್ತಾ ಇಲ್ಲ ಹೇಳ್ಕೊಡು ಅಂತ ಅಂದ್ಲು. ಸೊ ಅವಳಿಗೆ ಅದನ್ನೇ ಹೇಳ್ಕೊಡ್ತಾ ಇದ್ದೆ. ಮಧ್ಯದಲ್ಲಿ ಸ್ವಲ್ಪ ಹಾಗೆ ಹೀಗೆ ಅಂತ ಏನಾದರೂ ಕೇಳ್ತಾನೆ ಇರ್ತಾಳೆ. ಹಾಗಂದ್ರೆ ಏನು, ಹೀಗಂದ್ರೆ ಏನು, ಇದು ಯಾಕೆ ಹೀಗಾಗತ್ತೆ ಅಂತ ಏನಾದರೂ ಒಂದು ಕೇಳ್ತಾನೆ ಇರ್ತಾಳೆ. ಸೊ ಪ್ರತಿಯೊಂದನ್ನು ಹೇಳ್ಕೊಡ್ಬೇಕು. ಆಮೇಲೆ ಇವಳು ಚಿಕ್ಕವಳು ಕೂಡ ಬಂದ್ಲು, ನಾನು ಬರ್ತೀನಿ ಅಂತ ಅಂದು. ಅವಳಿಗೆ ಡಿಸ್ಟರ್ಬ್ ಆಗತ್ತೆ, ಬರೆಯೋದಕ್ಕೆ ತೊಂದರೆ ಆಗತ್ತೆ ಅಂದ್ಬಿಟ್ಟು ನಾನೇ ಅವಳನ್ನ ಇಟ್ಕೊಂಡಿದ್ದೆ. ಬಿಟ್ರೆ ಅವಳು ಬುಕ್ ಎಲ್ಲ ಹಾಳು ಮಾಡಿಬಿಡ್ತಾಳೆ, ಬುಕ್ ತುಂಬ ಗೀಚ್ಬಿಡ್ತಾಳೆ, ಇಲ್ಲಾಂದ್ರೆ ಅವಳಿಗೆ ಡಿಸ್ಟರ್ಬೆನ್ಸ್ ಮಾಡ್ತಾಳೆ ಬರೆಯಕ್ಕೆ ಬರ್ದೇ ಇರೋ ಥರ. ಸೊ ಅವಳಿಗೆ ಹೋಮ್ವರ್ಕು ಹೀಗೆ ಬರಿಬೇಕು ಅಂತ ನಾನು ತೋರಿಸ್ಕೊಟ್ಟು ಇನ್ನೊಂದು ಸ್ವಲ್ಪ ಬ್ಯಾಲೆನ್ಸ್ ಇತ್ತು ಅಡುಗೆ, ಅದನ್ನು ಮುಗಿಸ್ಕೊಳ್ಳೋಣ ಅಂತ ಬಂದೆ. ಸೊ ಸಂಜೆ ಆಗಿತ್ತಲ್ವಾ, ಆ್ಯಕ್ಚುಲಿ 6:30 ಏನೋ ಆಗಿತ್ತು ಅಂತ ಅನ್ಸತ್ತೆ. ಸಂಜೆ ಆಗಿದೆ, ಮತ್ತೆ ದೀಪ ಎಲ್ಲ ಹಚ್ಬೇಕಲ್ವಾ ಸಂಜೆ ಟೈಮಲ್ಲಿ. ಸೊ ಹಾಗಾಗಿ ದೀಪ ಎಲ್ಲ ಹಚ್ಬಿಡೋಣ ಅಂತ ಅಂದು ಅದಕ್ಕೇನೆ ಎಣ್ಣೆ ಎಲ್ಲ ಹಾಕ್ಬಿಟ್ಟು ದೀಪ ಹಚ್ತಾ ಇದ್ದೆ. ಮತ್ತೆ ಊಟದ ಟೈಮ್ ಕೂಡ ಆಗ್ಬಿಟ್ಟಿತ್ತು. ನನ್ನ ಮಗಳು ಕೂಡ ತುಂಬ ಹಠ ಮಾಡ್ತಾ ಇದ್ಲು, ತುಂಬ ಹಶ್ವಾಗಿದೆ ಅಂತ ಅಂದ್ಬಿಟ್ಟು. ಸೊ ಹೋಮ್ವರ್ಕ್ ಮುಗಿಸ್ಬಿಡು, ಸ್ವಲ್ಪ ಇದೆ ಅಲ್ವಾ ಮುಗಿಸ್ಬಿಡು, ಊಟ ಮಾಡಿಸ್ತೀನಿ ಅಂತ ಅಂದೆ. ಹೋಮ್ವರ್ಕ್ ಎಲ್ಲ ಮುಗೀತು ಅಂತ ಅಂದ್ಬಿಟ್ಟು ಊಟಕ್ಕೆ ಹಾಕಬಾ ಅಂತಂದು ಒಂದೇ ರಗಳೆ ಅವಳ್ದು. ಸೊ ಇಬ್ರಿಗೂ ಒಂದೇ ಟೈಮ್ಗೆ ಊಟ ಮಾಡಿಸ್ಬಿಡ್ತೀನಿ, ಜೊತೆಗೆ ಕುತ್ಕೊಂಡು ಊಟ ಮುಗಿಸ್ಕೊಬಿಡ್ತಾರೆ. ದೊಡ್ಡವಳು ಆಲ್ಮೋಸ್ಟ್ ಅವಳೇ ಮಾಡ್ತಾಳೆ, ಕೆಲವೊಂದು ಟೈಮ್ ಮಾತ್ರ ನಾನು ಊಟ ಮಾಡಿಸ್ತೀನಿ ಇಬ್ರಿಗೂ ಜೊತೆಲೆ. ಕೆಲವೊಂದು ಟೈಮ್ ಅವಳು ಊಟ ಮಾಡ್ತಾಳೆ, ಇವಳಿಗೆ ನಾನು ಊಟ ಮಾಡಿಸ್ತೀನಿ. ಯಾಕಂದರೆ ಅವಳಿಗೆ ಜಾಸ್ತಿ ಸಾಂಬಾರು ಬೇಕು ದೊಡ್ಡವಳಿಗೆ, ಇವಳಿಗೆ ಚಿಕ್ಕವಳಿಗೆ ಜಾಸ್ತಿ ಸಾಂಬಾರು ಆಗೋದೇ ಇಲ್ಲ ಖಾರ ಅಂತ ಅಂದ್ಬಿಟ್ಟು. ಸೊ ಇವಳಿಗೆ ಸ್ವಲ್ಪ ಸಾಂಬಾರು ಹಾಕ್ಬಿಟ್ಟು ಬೇರೆ ಊಟ ಮಾಡಿಸ್ತೀನಿ. ಅವಳು ಸಪ್ರೇಟ್ ಊಟ ಮಾಡ್ತಾಳೆ, ಇವಳು ಸಪ್ರೇಟ್ ಊಟ ಮಾಡ್ತಾಳೆ. ಸೊ ಈ ಸಾಂಬಾರು ಖಾರ ಇಲ್ಲ ಅಂತ ಅಂದ್ಬಿಟ್ಟು ಇಬ್ರು ಜೊತೆಗೇನೆ ಊಟ ಮಾಡ್ತಾ ಇದ್ದಾರೆ. ಸೊ ಅಡುಗೆ ರೂಮಲ್ಲಿ ಇರೋಂಥ ಎಲ್ಲ ಕೆಲಸನೂ ಮುಗಿಸ್ಕೊಂಡು ಹಾಗೆ ಶೆಲ್ಫ್ ಕೂಡ ಕ್ಲೀನ್ ಮಾಡ್ಕೊಂಡು ಬಿಡೋಣ ಅಂತ ಅಂದು ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಎಲ್ಲ ಕ್ಲೀನ್ ಮಾಡಿ ಇಟ್ಬಿಟ್ರೆ ಬೆಳಗ್ಗೆ ಈಸಿ ಆಗಿಬಿಡತ್ತಲ್ಲ ಅಂತ ಅಂದ್ಬಿಟ್ಟು ಎಲ್ಲನೂ ಮೊದಲೇ ಕ್ಲೀನ್ ಮಾಡಿ ಇಟ್ಕೊಂಡು ಬಿಡ್ತಾ ಇದ್ದೀನಿ. ಸೊ ಅವಳು ಚಿಕ್ಕವಳಿಗೆ ಕೂಡ ನಿದ್ದೆ ಬಂದುಬಿಟ್ಟಿತ್ತು. ಸೊ ಹಾಗಾಗಿ ಬಂದು ತುಂಬಾ ಅಳ್ತಾ ಇದ್ಲು, ಮಲಗಬೇಕು ಅಂತ. ಸೊ ಹಾಗಾಗಿ ಬೇಗ ಅತ್ಲ ಕ್ಲೀನ್ ಮಾಡಿಬಿಟ್ಟು ಅವಳನ್ನು ಮಲಗಿಸೋಣ ಅಂತ ಅಂದ್ಬಿಟ್ಟು ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಸೊ ಇವತ್ತಿನ ನನ್ನ ವ್ಲಾಗ್ ಹೀಗಿತ್ತು. ಐ ಹೋಪ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಥ್ಯಾಂಕ್ ಯು ಆಲ್.